ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತೀನಿ. ಇವತ್ತು SATSನಲ್ಲಿ LBA ಪಾಠ ಯೋಜನೆಗಳನ್ನು ಹಿಂದೀಕರಣ ಮಾಡಲಿಕ್ಕೆ ಯಾವೆಲ್ಲ ಕಂಟೆಂಟ್ಗಳನ್ನ ಬಳಸ್ಬೋದು, ಸೊ ಪಾಠ ಯೋಜನೆಯೇ ನಾವು ಕೊಡ್ತಾ ಇದ್ದೀವಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಪಾಠ ಯೋಜನೆಗಳು ಸಿಗ್ತದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ PDF ನೀವೇನು ಮಾಡ್ಬೋದು, ಬೈ ಮಾಡ್ಬೋದು. ಓಕೆನಾ? ಎಸ್. ಸೊ ಯಾವ ಥರನಾಗಿ ಪ್ರತಿ ಹಂತದ ವಿವರಣೆಗಳನ್ನು ಸಹಿತ ಪಾಠದಲ್ಲಿ ಕೊಟ್ಟಿದ್ದೀವಿ. ಸರಳವಾಗಿ ಈ ವಿಡಿಯೋದಲ್ಲಿ ಮೊದಲ ಗದ್ಯ ದೊಡ್ಡವರ ದಾರಿ, ಮೊದಲ ಪದ್ಯ ಬೇಸಿಗೆ ಅಂತಕ್ಕಂಥ ಎರಡು ಪಾಠನ ನಿಮಗೆ ಮಾಡೆಲ್ ಆಗಿ ತೋರಿಸ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ 4ರಿಂದ 8ನೇ ತರಗತಿಗೆ LBA ಲೆಸನ್ ಪ್ಲ್ಯಾನ್ಗಳು ಸಿಗ್ತಾ ಇದ್ದಾವೆ, ಅವುಗಳನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಫಸ್ಟು ಕನಿಷ್ಠ 5ರಿಂದ 6 ಅವಧಿಗಳು ಬೇಕು ಪಾಠ ಮುಗಿಸ್ಲಿಕ್ಕೆ. ಅಷ್ಟು ಡೇಟ್ಗಳನ್ನು ನೀವೇನು ಮಾಡಬೇಕು, ಸೆಟ್ ಮಾಡ್ಕೋಬೇಕು. ಪಾಠಕ್ಕಿರ್ತಕ್ಕಂಥ 2 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿಖರವಾಗಿ ಮಾತನಾಡುವುದು. ಎರಡನೇದು ಪಾಠದಲ್ಲಿನ ವಿಚಾರಗಳನ್ನು ಕತೆ, ಸಾರಾಂಶ, ಸಂಭಾಷಣೆಯ ರೂಪದಲ್ಲಿ ಬರೆಯುವುದು. ಪಾಠಕ್ಕೆ ಬಳಸ್ತಕ್ಕಂಥ ಬೋಧನೋಪಕರಣಗಳಲ್ಲಿ ಸಿರಿಗನ್ನಡ ಪಠ್ಯಪುಸ್ತಕ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಭಾವಚಿತ್ರ ಅಥವಾ ಚಿತ್ರಪಟ, ಹೊಸ ಪದಗಳ ಮಿಂಚುಪಟ್ಟಿಗಳು, ಪ್ರಶ್ನೆ ಲಕೋಟೆಗಳು, ಪಾಠ ಆಧಾರಿತ ಮೌಲ್ಯಾಂಕನದ ಕೈಪಿಡಿಯ ಪುಸ್ತಕ. ಪ್ರಕ್ರಿಯೆ ಮತ್ತು ಚಟುವಟಿಕೆಗೆ ಬರೋಣ. ಮೊದಲನೇದು ಆರಂಭಿಕ ಹಂತದಲ್ಲಿ ನಾವು ಪ್ರದರ್ಶನ ಫಲಕಗಳನ್ನು ಬಳಕೆ ಮಾಡೋಣ. ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆಗಳು, ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ ಮತ್ತು ಪ್ರಶ್ನೆ ಪೆಟ್ಟಿಗೆಯನ್ನು ಬಳಕೆ ಮಾಡೋಣ. ಘಟಕವಾರು ಮೌಲ್ಯಮಾಪನದಲ್ಲಿ ನಾವು ವಿವಿಧ ಮಾದರಿಯ ಪ್ರಶ್ನೆಗಳನ್ನು ಕೇಳುವುದು, ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಲು ತಿಳಿಸುವುದು, ಭಾರತದ ರಾಷ್ಟ್ರಪತಿಗಳ ಭಾವಚಿತ್ರ ಮತ್ತು ಕಿರು ಪರಿಚಯದ ನಿಯೋಜನ ಕಾರ್ಯವನ್ನು ಕೊಡೋದು, ಅಸೈನ್ಮೆಂಟ್ ಅಂತ ಹೇಳ್ತೀವಿ. ದಾರ್ಶನಿಕರ ಜೀವನದ ಮಹತ್ವದ ಘಟನೆಗಳನ್ನು ಓದಲು ತಿಳಿಸುವುದು, ಶುಭ ನುಡಿಗಳನ್ನು ಓದಿಸುವುದು ಮತ್ತು ಬರೆಯಿಸುವುದು, ಪಾಠಾಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯನ್ನು ಮಾಡೋದು. ಇಷ್ಟು ನೀವೇನು ಮಾಡಬೇಕಾಗ್ತದೆ ಅಂದರೆ ಕೆಲವು ಸೆಲೆಕ್ಟ್ ಮಾಡಿ ಟೈಪ್ ಮಾಡಿದರೆ ನಿಮ್ಮ ಕೆಲಸ ಆಗ್ತದೆ. ಬಟ್ ನಾವು ಪ್ರತಿ ಹಂತದ ವಿವರಣೆಯನ್ನು ಸಹಿತ ನಾವು ನಿಮಗೆ ಕೊಟ್ಟಿದ್ದೀವಿ. ಇಷ್ಟು ಟೈಪ್ ಮಾಡಿದರೂ ಕೂಡ ಏನು ಸಮಸ್ಯೆ ಇಲ್ಲ. ಆರಂಭಿಕ ಹಂತದಲ್ಲಿ ಪ್ರದರ್ಶನ ಫಲಕ ಅಂದರೆ ಮಹಾನ್ ದಾರ್ಶನಿಕರ ಚಿತ್ರಪಟವನ್ನು ತೋರಿಸಿ ಅವರ ಜೀವನದ ನೈಜ ಘಟನೆಗಳ ಕುರಿತು ವಿವರಣೆಯನ್ನು ನೀಡುವ ಚಟುವಟಿಕೆಯನ್ನು ಮಾಡಬಹುದು. ಬೆಳವಣಿಗೆಯ ಹಂತದಲ್ಲಿ ಗುಂಪು ಚಟುವಟಿಕೆಗಳು ಅಂದರೆ ಪಾಠವನ್ನು ಮೊದಲು ಗಟ್ಟಿಯಾಗಿ ಓದೋದು, ನಂತರ ಮಕ್ಕಳಿಂದ ಗಟ್ಟಿಯಾಗಿ ಓದನ್ನು ಮಾಡಿಸ್ತಕ್ಕಂಥದ್ದು, ಮಿಂಚುಪಟ್ಟಿಗಳ ಮೂಲಕ ಹೊಸ ಪದಗಳ ಪರಿಚಯವನ್ನು ಮಾಡಿಕೊಡೋದು, ಪಾಠದ ಲೇಖಕರಾಗಿರ್ತಕ್ಕಂಥ ಬೇಗೋ ರಮೇಶ್ ಅವರ ಕವಿಕೃತಿ ಪರಿಚಯವನ್ನು ಮಾಡಿಸೋದು, ಪಾಠದ ವಿವರಣೆಯನ್ನು ಚಿತ್ರಪಟವನ್ನು ಬಳಸಿಕೊಡೋದು, ಗುಂಪಿನಲ್ಲಿ ಪಾಠದ ಆಶಯ ಮತ್ತು ಸಾರಾಂಶವನ್ನು ಮಂಡನೆ ಮಾಡಲು ತಿಳಿಸೋದು, ಕನ್ನಡ ಅಕ್ಷರಮಾಲೆಯ ಕುರಿತು ವ್ಯಾಕರಣದ ಘಟಕದ ಪರಿಚಯವನ್ನು ಮಾಡೋದು ನಾವು ಗುಂಪು ಚಟುವಟಿಕೆಯಲ್ಲಿ ಬೆಳವಣಿಗೆ ಹಂತದಲ್ಲಿ ಮಾಡ್ತೀವಿ. ಇನ್ನು ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನದಲ್ಲಿ ಪಾಠದ ಸಾರಾಂಶ ಮತ್ತು ಪುನರಾವಲೋಕನವನ್ನು ಕೈಗೊಳ್ಳೋದು ಅಂದರೆ ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿಖರವಾಗಿ ಮಾತನಾಡುವ ಚಟುವಟಿಕೆಗಳನ್ನು ನೀಡೋದು. ಪ್ರಶ್ನೆ ಪೆಟ್ಟಿಗೆಗಳನ್ನು ಬಳಸ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಲಕೋಟೆಗಳಲ್ಲಿ ಈ ಕೆಳಗಿನ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ನಾವೇನು ಮಾಡ್ಬೋದು, ಬಳಸ್ಬೋದು. ಅದರಲ್ಲಿ ಫಾರ್ ಎಕ್ಸಾಂಪಲ್ ಯಾವ ಹೇಳ್ಬೋದು ಅಂತಂದರೆ, ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು, ಸ್ವಂತ ವಾಕ್ಯದಲ್ಲಿ ಬಳಸು ಶಿಸ್ತು, ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ, ಯಾರು ಯಾರಿಗೆ ಹೇಳಿದರು, ಕನ್ನಡ ಅಕ್ಷರಮಾಲೆಯಲ್ಲಿನ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಮುಂತಾದ ಪ್ರಶ್ನೆಗಳನ್ನು ನಾವೇನು ಮಾಡ್ಬೋದು, ಕೇಳ್ಬೋದು. ಇನ್ನು ವಿವರವಾಗಿ ಘಟಕವಾರು ಮೌಲ್ಯಮಾಪನದಲ್ಲಿ ನಾವೇನೆಲ್ಲ ಚಟುವಟಿಕೆಗಳನ್ನು ಕೊಡ್ಬೋದಂದರೆ, ಪಾಠದಲ್ಲಿ ವಸ್ತುನಿಷ್ಠ ಮತ್ತು ಕಿರು ಉತ್ತರದ ಪ್ರಶ್ನೆಗಳನ್ನು ಕೇಳೋದು. ಇದರಲ್ಲಿ ಈ ಪಾಠದ ಅಭ್ಯಾಸ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಜಾಮಿಯಾ ಮಿಲಿಯಾ ಎಲ್ಲಿದೆ, ಬೇಗೋ ರಮೇಶ್ ಅವರ ಹುಟ್ಟೂರು ಯಾವುದು. ಇನ್ನು ಕನ್ನಡ ಅಕ್ಷರಮಾಲೆಯ ಕುರಿತು ವ್ಯಾಕರಣದ ಪ್ರಶ್ನೆಗಳನ್ನು ಕೇಳೋದು. ಉದಾಹರಣೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು, ಯೋಗವಾಹಗಳು ಯಾವುವು. ನೆಕ್ಸ್ಟ್ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಲು ತಿಳಿಸೋದು. ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ, ಕಾಸು, ಶಿಸ್ತು. ಇನ್ನು ಭಾರತದ ರಾಷ್ಟ್ರಪತಿಗಳ ಭಾವಚಿತ್ರ ಮತ್ತು ಕಿರು ಪರಿಚಯದ ನಿಯೋಜನ ಕಾರ್ಯವನ್ನು ಮಾಡಿಸೋದು. ಇನ್ನು ದಾರ್ಶನಿಕರ ಜೀವನದ ಮಹತ್ವದ ಘಟನೆಗಳನ್ನು ಓದಲು ಪ್ರೇರೇಪಣೆಯನ್ನು ಕೊಡೋದು, ಶುಭ ನುಡಿಗಳನ್ನು ಓದಿಸೋದು ಮತ್ತು ಬರೆಯಿಸೋದು. ಉದಾಹರಣೆ ಹಿರಿಯರ ಮಾತುಗಳನ್ನು ಕೇಳು, ಶ್ರದ್ಧೆಯಿಂದ ಪಾಲಿಸು. ಆಮೇಲೆ ಕೆಲವು ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ. ಇವೆಲ್ಲ ಏನಪ್ಪ ಅಂತಂದರೆ ಶುಭ ನುಡಿಗಳು. ಆಮೇಲೆ ಪಾಠ ಆಧಾರಿತ ಮೌಲ್ಯಾಂಕನ LBA ಘಟಕ ಪರೀಕ್ಷೆಯನ್ನು ಮಾಡೋದು. ಇದರಲ್ಲಿ ಲಿಖಿತ ಮತ್ತು ಮೌಖಿಕ ಪ್ರಶ್ನೆಗಳ ಒಳಗೊಂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಪಾಠಾಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯನ್ನು ಮಾಡೋದು. ಇಷ್ಟು ಏನಾಯ್ತು ಅಂತಂದರೆ ದೊಡ್ಡವರ ದಾರಿ ಪಾಠದ ಪಾಠ ಯೋಜನೆ ಆಯಿತು. ಇನ್ನು ಒಂದು ಪದ್ಯ ಹೇಳ್ತೀನಿ. ಸೊ ಫಸ್ಟ್ ಲೆಸನ್ ಪದ್ಯಪಾಠ ಬಂದುಬಿಟ್ಟು ಬೇಸಿಗೆ.
ಇದಕ್ಕೂ ಬೇಕಾಗ್ತಕ್ಕಂಥ ದಿನಾಂಕಗಳನ್ನು ಬಳಕೆ ಮಾಡಿ ಒಟ್ಟು 3 ಕಲಿಕಾಫಲ ಕೊಟ್ಟಿದ್ದಾರೆ. ಅಕ್ಷರಗಳ ಧ್ವನಿ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಓದೋದು, ಓದಿದ ವಿಷಯಗಳ ಬಗ್ಗೆ ಆಲೋಚಿಸಿ ತಾರ್ಕಿಕವಾಗಿ ತೀರ್ಮಾನ ಮಾಡೋದು, ಪದ್ಯದಲ್ಲಿನ ವಿಚಾರಗಳನ್ನು ಕತೆ, ಸಂಭಾಷಣೆ, ಸಾರಾಂಶ ರೂಪದಲ್ಲಿ ಬರೆಯೋದು ಅನ್ನೋದು ಕಲಿಕಾಫಲ ಇತ್ತು. ಇನ್ನು ಬೋಧನೋಪಕರಣಗಳಲ್ಲಿ ಸಿರಿಗನ್ನಡ ಪಠ್ಯಪುಸ್ತಕ ಬೇಕು, ಒಂದು ಪ್ರಕೃತಿಯ ಚಿತ್ರಪಟ, ಹೊಸ ಪದಗಳ ಮಿಂಚುಪಟ್ಟಿ, ಪ್ರಶ್ನಾಲಕೋಟೆ, ಪಾಠಾಧಾರಿತ ಮೌಲ್ಯಾಂಕನದ ಕೈಪಿಡಿ. ಇನ್ನು ಪ್ರಕ್ರಿಯೆ ನೋಡ್ಕೊಂಡು ಬರೋಣ. ಯಾವ ಥರನಾಗಿ ಪ್ರಕ್ರಿಯೆಯನ್ನು ಮಾಡ್ಬೋದು ಅಂದರೆ, ಆರಂಭಿಕ ಹಂತದಲ್ಲಿ ಸರಳ ಪ್ರಶ್ನಾವಳಿ ಬಳಸ್ಬೋದು, ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ ಮಾಡ್ಬೋದು, ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನವನ್ನು ಮಾಡ್ಬೋದು. ಘಟಕವಾರು ಮೌಲ್ಯಮಾಪನದಲ್ಲಿ ನಾವು ವಸ್ತುನಿಷ್ಠ ಮತ್ತು ಕಿರು ಉತ್ತರದ ಪ್ರಶ್ನೆ ಕೇಳೋದು, ಸಮಾನಾರ್ಥಕ ಪದಗಳನ್ನು ಕೇಳೋದು, ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಲು ಕೊಡೋದು, ದೇಶೀಯ ಮತ್ತು ಅನ್ಯದೇಶೀಯ ಪದಗಳನ್ನು ಪಟ್ಟಿ ಮಾಡಿಸೋದು, ಬೇಸಿಗೆ ಪದ್ಯವನ್ನು ರಾಗಬದ್ಧವಾಗಿ ಹಾಡಿಸೋದು, ಸೂರ್ಯ ಚಂದ್ರರ ಕುರಿತ ಮುಂತಾದ ಪದ್ಯಗಳ ಸಂಗ್ರಹ ಮಾಡಲಿಕ್ಕೆ ತಿಳಿಸೋದು, ಸೂರ್ಯ ಚಂದ್ರ ಬಾವುಟ, ರಾಷ್ಟ್ರಲಾಂಛನ, ರಾಷ್ಟ್ರಪಕ್ಷಿ ಇವುಗಳ ಚಿತ್ರ ಬರೆದು ಬಣ್ಣ ತುಂಬಲು ತಿಳಿಸೋದು, ಶುಭ ನುಡಿಗಳ ವಾಚನ ಮತ್ತು ಬರವಣಿಗೆ ಮಾಡಿಸೋದು, ಕಾಯಕವೇ ಕೈಲಾಸ, ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ ಇತ್ಯಾದಿ. ಇನ್ನು ಸೂರ್ಯ ಚಂದ್ರ ನಕ್ಷತ್ರಗಳ ಕುರಿತು ಅದು ಒಗಟುಗಳನ್ನು ಸಂಗ್ರಹ ಮಾಡಿಸೋದು, ಪಾಠಾಧಾರಿತ ಮೌಲ್ಯಾಂಕನ LB ಘಟಕ ಪರೀಕ್ಷೆ ಮಾಡೋದು. ಪ್ರತಿ ಹಂತದ ವಿವರಣೆ ನೋಡಿ. ಆರಂಭಿಕ ಹಂತದಲ್ಲಿ ಸರಳ ಪ್ರಶ್ನಾವಳಿ ಅಂದರೆ ಇಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲಗಳ ಕುರಿತು ಸರಳ ಪ್ರಶ್ನೆಗಳನ್ನು ಕೇಳೋದು. ಗುಂಪು ಚಟುವಟಿಕೆಯಲ್ಲಿ ಪದ್ಯವನ್ನು ಮಾದರಿಯಾಗಿ ಹಾಡಬೇಕು, ನಂತರ ಮಕ್ಕಳಿಂದ ಸಾಮೂಹಿಕವಾಗಿ ಹಾಡಿಸ್ಬೋದು. ಮಿಂಚುಪಟ್ಟಿಗಳ ಮೂಲಕ ಹೊಸ ಪದಗಳ ಪರಿಚಯ ಮಾಡಿಕೊಡೋದು, ಕವಿ BR ಲಕ್ಷ್ಮಣ್ ರಾವ್ ಅವರ ಕವಿಕೃತ ಪರಿಚಯ ಮಾಡಿಕೊಡೋದು, ಖಂಡ ಪದ್ಧತಿ ಮೂಲಕ ಪದ್ಯದ ರಸಗ್ರಹಣ ಮಾಡಿಸೋದು, ಗುಂಪಿನಲ್ಲಿ ಪದ್ಯದ ಆಶಯ ಮತ್ತು ಸಾರಾಂಶವನ್ನು ಮಂಡನೆ ಮಾಡಿಸೋದು, ವ್ಯಾಕರಣದಲ್ಲಿ ದೇಸಿ ಮತ್ತು ಅನ್ಯ ದೇಶೀಯ ಶಬ್ದಗಳ ಕುರಿತು ವ್ಯಾಕರಣ ಅಂಶ ಕುರಿತು ವಿವರಣೆ ನೀಡೋದು. ಮುಕ್ತಾಯದ ಹಂತದಲ್ಲಿ ನಾವು ಸಾರಾಂಶ ಮತ್ತು ಪುನರಾವಲೋಕನವನ್ನು ಮಾಡ್ತೀವಿ. ಇಲ್ಲಿ ಪದ್ಯದ ಆಶಯ, ಭಾವಾರ್ಥದ ಪುನರಾವಲೋಕನ ಮಾಡೋದು, ಅಕ್ಷರಗಳ ಧ್ವನಿ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ಓದಿಸೋ ಚಟುವಟಿಕೆಯನ್ನು ಕೊಡೋದು. ಇನ್ನು ಡೀಟೇಲ್ ಆಗಿ ಘಟಕವಾರು ಮೌಲ್ಯಮಾಪನದಲ್ಲಿ ನಾವು ವಸ್ತುನಿಷ್ಠ ಮತ್ತು ಕಿರು ಉತ್ತರ ಪ್ರಶ್ನೆಗಳನ್ನು ಹೇಳಿದ್ದೀವಿ. ಫಾರ್ ಎಕ್ಸಾಂಪಲ್, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ, ಭೂಮಿಯ ಪೋಷಕ ಯಾರು ಮುಂತಾದ ಪ್ರಶ್ನೆಗಳನ್ನು ಕೇಳೋದು. ಸಮಾನಾರ್ಥಕ ಪದಗಳಲ್ಲಿ ಸೂರ್ಯ, ಇಳೆ, ಪ್ರಕೃತಿ ಮುಂತಾದವುಗಳನ್ನು ಶಬ್ದಗಳನ್ನು ಕೊಡೋದು. ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಲಿಕ್ಕೆ ಪೋಷಕರು, ಕರ್ತವ್ಯ, ಸಂಭ್ರಮ ಇತ್ಯಾದಿಗಳನ್ನು ಬಳಸ್ಬೋದು. ಆಮೇಲೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿಸೋದು, ಬೇಸಿಗೆ ಪದ್ಯವನ್ನು ರಾಗಬದ್ಧವಾಗಿ ಹಾಡಿಸೋದು, ಸೂರ್ಯಚಂದ್ರ ನಕ್ಷತ್ರಗಳ ಕುರಿತಾದ ಒಗಟು ಸಂಗ್ರಹ ಮಾಡಿಸೋದು, ಸೂರ್ಯಚಂದ್ರರ ಕುರಿತಾದ ಪದ್ಯಗಳ ಸಂಗ್ರಹ ಮಾಡಿಸೋದು, ಸೂರ್ಯ ಚಂದ್ರ ಬಾವುಟ, ರಾಷ್ಟ್ರಲಾಂಛನ, ರಾಷ್ಟ್ರಪಕ್ಷಿ ಇವುಗಳ ಚಿತ್ರ ಬರೆದು ಬಣ್ಣ ತುಂಬಲು ತಿಳಿಸೋದು, ಶುಭ ನುಡಿಗಳ ವಾಚನ ಮತ್ತು ಬರವಣಿಗೆ, ಉದಾಹರಣೆ ಕಾಯಕವೇ ಕೈಲಾಸ, ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ. ಇನ್ನು ಪಾಠಾಧಾರಿತ ಮೌಲ್ಯಾಂಕನ ಅಂದರೆ ಘಟಕ ಪರೀಕ್ಷೆ, ಇದರಲ್ಲಿ ಮೌಖಿಕ ಮತ್ತು ಲಿಖಿತ ಎರಡೂ ಪ್ರಶ್ನೆಗಳನ್ನು ಒಳಗೊಂಡಂತೆ ನಾವೇನು ಮಾಡ್ತೀವಿ, ಘಟಕ ಪರೀಕ್ಷೆಯನ್ನು ಒಂದು ಗದ್ಯ ಮತ್ತು ಪದ್ಯ ಪಾಠದ ಜೊತೆಗೆ ಸಂಯೋಜನೆಯನ್ನು ಮಾಡ್ತೀವಿ. ಇಷ್ಟು 6ನೇ ತರಗತಿಯ ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಪಾಠ ಯೋಜನೆಯನ್ನು ಕೊಟ್ಟಿದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಬಾಯ್.